السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على سيدنا محمد صلى الله عليه وسلم وعلى آله وأصحابه الفائزين برضا الله أجمعين. أما بعد. ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಸಯ್ಯದ್ ಜಾಫರ್ ಅಸ್ಸಖಾಫ್ ತಂಗಳ್ ಕೋಟೇಶ್ವರ, ನಮ್ಮೆಲ್ಲರ ಪ್ರತ್ಯೇಕವಾಗಿ ಕರ್ನಾಟಕ ಮುಸ್ಲಿಂ ಬಾಂಧವರ ಅತ್ಯಂತ ಮುಂಚೂಣಿಯಲ್ಲಿ ನಿಲ್ಲುವಂತಹ ನೇತೃತ್ವ, ಸಾರಥ್ಯ, ನಾಯಕರು ಎಲ್ಲರೂ ಆಗಿರುವಂತಹ ಗೌರವಾನ್ವಿತ ಕಾಜಿಗಳು ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರು, ವೇದಿಕೆಯಲ್ಲಿರುವಂತಹ ಎಲ್ಲ ಧರ್ಮದ ಹಿರಿಯರು, ಮುಖಂಡರು, ರಾಜಕೀಯ, ಶೈಕ್ಷಣಿಕ, ಇನ್ನಿತರ ಕ್ಷೇತ್ರಗಳ ನಾಯಕರುಗಳು, ಇಲ್ಲಿ ನೆರೆದಿರುವಂತಹ ಎಲ್ಲ ಧರ್ಮೀಯರು, ನಾವೆಲ್ಲರೂ ಇಲ್ಲಿ ಒಂದುಗೂಡಿರುವುದು ಈ ಊರಿನ ಮುಸಲ್ಮಾನರ ಆರಾಧನಾ ಕೇಂದ್ರವಾಗಿರುವಂತಹ ಮಸೀದಿಯ, ನವೀಕೃತ ಮಸೀದಿಯ ಉದ್ಘಾಟನೆಯ ಆ ಒಂದು ಸಂತೋಷದ ಸಂಭ್ರಮದಲ್ಲಿ ಅವರೊಂದಿಗೆ ಕೈ ಜೋಡಿಸುವುದಕ್ಕಾಗಿಯಾಗಿದೆ. ಆದ್ದರಿಂದಲೇ ಇಂತಹ ಒಂದು ಸಂಗಮವನ್ನು ನೋಡುವಾಗ ತುಂಬ ಸಂತೋಷವಾಗ್ತಾ ಇದೆ. ಕಾರಣ, ಒಂದು ನವೀಕೃತ ಮಸೀದಿಯ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನಡೆಯುವಾಗ ಇನ್ನೂ ಕೂಡ ಮಸೀದಿಯ ಉದ್ಘಾಟನೆ ನಡೆಯಲಿಲ್ಲ. ನಾವು ಯಾರೂ ಕೂಡ ಆ ಮಸೀದಿಗೆ ಇನ್ನೂ ಕೂಡ ಹತ್ತಲಿಲ್ಲ. ನಾನು ಬೆಳಿಗ್ಗೆನೇ ಬಂದಿದ್ದೇನೆ, ಆದರೂ ಕೂಡ ಮಸೀದಿಗೆ ಹತ್ತಲಿಲ್ಲ. ಅಂದರೆ ಮಸೀದಿಯ ಅಧಿಕೃತವಾದಂತಹ ಉದ್ಘಾಟನೆ ಇನ್ನೂ ಕೂಡ ನಡೆಯಲಿಲ್ಲ ಎಂದರ್ಥ. ಆ ಅಧಿಕೃತ ಉದ್ಘಾಟನೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಇಲ್ಲಿ ಎಲ್ಲ ಧರ್ಮೀಯರನ್ನು ಕುಳ್ಳಿರಿಸಿ ಅವರೊಂದಿಗೆ ನಮ್ಮ ಈ ಸಂತೋಷವನ್ನು ಹಂಚಬೇಕು ಎಂಬಂತಹ ಒಂದು ಪ್ರಮುಖವಾದ ಉದ್ದೇಶ. ಆ ನಿಟ್ಟಿನಲ್ಲಿ ಇಲ್ಲಿ ಸೌಹಾರ್ದ ಸಂಗಮ ನಡೆಯುತ್ತಿದೆ. ಕೇವಲ ಮುಸಲ್ಮಾನರು ಮಾತ್ರವಲ್ಲ ಇಲ್ಲಿ ಸೇರಿರುವುದು, ಎಲ್ಲ ಜಾತಿಯರು, ಪ್ರತಿಯೊಂದು ಧರ್ಮದ ಹಿರಿಯರು, ಮುಖಂಡರು, ಸದಸ್ಯರು, ಧರ್ಮದ ಬಂಧುಗಳು, ನಮ್ಮ ಇದೀಗ ತಾನೇ ಇಲ್ಲಿ ನಿರ್ಗಮಿಸಿದಂತಹ ದುರ್ಗಾಂಬ, ಅದರ ನಮ್ಮೆಲ್ಲರ ನೆಚ್ಚಿನ ಶ್ರೀ ಸಚ್ಚಿದಾನಂದ ರವರು, ಅವರಿಗೆ ತೀರ್ಥಹಳ್ಳಿಗೆ ತಲುಪಬೇಕಾಗಿತ್ತು ಅವರ ಮಾವನ ತಿಥಿಗಾಗಿ. ಆದರೂ ಕೂಡ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಎಂದು ಚಿಂತಿಸಿ ಅವರು ನಮ್ಮ ಈ ಮಸೀದಿಯ ಉದ್ಘಾಟನೆಯ ಈ ಒಂದು ಕಾರ್ಯಕ್ರಮದ ಸೌಹಾರ್ದ ಸಂಗಮದಲ್ಲಿ ಭಾಗವಹಿಸಲು ಇಲ್ಲಿ ಬಂದಿದ್ದರು. ಅದೇ ರೀತಿ ನಮ್ಮ ಶ್ರೀ ಸ್ವಾಮಿ ಸುನಿಲ್ ವೇಗಸರವರು ಬಹಳ ಅರ್ಥಪೂರ್ಣವಾದಂತಹ ಸೌಹಾರ್ದತೆಯ ಭಾಷಣವನ್ನು ಮಾಡಿದರು. ಇನ್ನು ನಾನು ಇಲ್ಲಿ ಹೆಚ್ಚಾಗಿ ಮಾತನಾಡಲು ಬಯಸುವುದಿಲ್ಲ. ನಮ್ಮೆಲ್ಲರ ಆಧ್ಯಾತ್ಮಿಕ ನಾಯಕರಾಗಿರುವಂತಹ ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರು ಮಾತನಾಡಿದ ಆ ಒಂದು ಮಾತುಗಳನ್ನು ಕನ್ನಡೀಕರಿಸಲು ಮಾತ್ರ ನಾನು ಇಲ್ಲಿ ಬಯಸುತ್ತಾ ಇದ್ದೇನೆ. ಸೌಹಾರ್ದತೆಯು ಎಂಬುದು ಖಂಡಿತವಾಗಿಯೂ ಈ ದೇಶದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಇದೆಲ್ಲವನ್ನು ನೆಲೆಗೊಳಿಸಲು ಅತ್ಯಂತ ಅಗತ್ಯವಾಗಿರುವಂತಹ ಒಂದಾಗಿದೆ. ಇಲ್ಲಿ ನಾಡಗೀತೆಯನ್ನು ನಾವೆಲ್ಲರೂ ಎದ್ದು ನಿಂತು ಅದನ್ನು ಗೌರವಿಸಿ ನಾವೆಲ್ಲರೂ ಇಲ್ಲಿ ಹಾಡಿದ್ದೇವೆ. ಆ ನಾಡಗೀತೆಯಲ್ಲಿರುವಂತಹ ನಮ್ಮ ಮಕ್ಕಳು ಇಲ್ಲಿ ನಾಡಗೀತೆಯನ್ನು ಹಾಡಿದಾಗ ಅದರಲ್ಲಿರುವಂತಹ ಕೆಲವೊಂದು ಸಾಲುಗಳು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನರ ಉದ್ಯಾನ. ಈ ದೇಶಕ್ಕೆ ಒಂದು ಪ್ರತ್ಯೇಕತೆ ಇದೆ. ನಮ್ಮ ಈ ಭಾರತಕ್ಕೆ ಇನ್ನಿತರ ಯಾವುದೇ ದೇಶಕ್ಕೆ ಇರದಂತಹ ಒಂದು ಪಾವಿತ್ರ್ಯತೆ, ಒಂದು ಪ್ರತ್ಯೇಕತೆ ಏನೆಂದು ಕೇಳಿದರೆ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಇಲ್ಲಿರುವ ಹಿಂದೂಗಳದ್ದು,
ಮುಸಲ್ಮಾನರದ್ದು, ಕ್ರೈಸ್ತರದ್ದು, ಇತರ ಧರ್ಮೀಯ ಎಲ್ಲ ಧರ್ಮದ ಬಂಧುಗಳ ಶಾಂತಿಯ ತೋಟವಾಗಿದೆ ಈ ದೇಶ ಎಂಬುದು. ಆದ್ದರಿಂದಲೇ ಕರ್ನಾಟಕ ಒಂದು ಪುಟ್ಟ ಬ್ರಹ್ಮಾಂಡವಾದರೆ, ಭಾರತ ಒಂದು ಪುಟ್ಟ ಬ್ರಹ್ಮಾಂಡವಾದರೆ, ಕರ್ನಾಟಕ ಒಂದು ಪುಟ್ಟ ಭಾರತ ನೋಡ. ಇಲ್ಲಿಲ್ಲದ್ದು ಇನ್ನೆಲ್ಲಿದೆ ತೋರ, ಇಲ್ಲಿಯ ಮಣ್ಣು ಹೊಣ್ಣು, ಇಲ್ಲಿಯ ನೀರು ಸುದೆ, ಇಲ್ಲಿಲ್ಲದ ಬಾಳು ಇನ್ನೆಲ್ಲಿದೆ. ನಾವೆಲ್ಲರೂ ಕೂಡ ಅರಿತಿರಬೇಕಾದಂತಹ ಒಂದು ವಿಚಾರ, ಎಲ್ಲ ಧರ್ಮವೂ ಕೂಡ ಇಲ್ಲಿ ಖಂಡಿತವಾಗಿಯೂ ಕೋಮು ಸಾಮರಸ್ಯಕ್ಕೆ, ಸೌಹಾರ್ದತೆಗೆ ಪ್ರಚೋದನೆಯನ್ನು ನೀಡುತ್ತದೆ. ಇಲ್ಲಿ ಗೌರವಾನ್ವಿತ ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರು ಮಾತನಾಡಿದಾಗ ಅರ್ಥಪೂರ್ಣವಾದಂತಹ ಒಂದು ಮಾತನ್ನು ಹೇಳಿದರು. ನಿಮ್ಮಲ್ಲಿ ಅತ್ಯಂತ ಉತ್ತಮರು, ನಿಜವಾದ ಮುಸಲ್ಮಾನನು ಯಾರು ಎಂದು ಕೇಳಿದರೆ 5 ಹೊತ್ತಿನ ನಮಾಜ್ ಮಾಡುವವನು ಮಾತ್ರವಲ್ಲ, ಮಸೀದಿಯ ಅಜಾನ್ ಕರೆಯನ್ನು ಕೇಳುವಾಗ ಮಸೀದಿಯತ್ತ ಓಡಿ ಹೋಗುವವನು ಮಾತ್ರವಲ್ಲ, ಅಲ್ ಮುಸ್ಲಿಮು ಮನ್ ಸಲಿಮನ್ ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಒಬ್ಬ ನೈಜ ಮುಸಲ್ಮಾನನಾಗಬೇಕೆಂದರೆ ತಲೆಯಲ್ಲಿ ಟೊಪ್ಪಿ ಇದ್ದರಿಂದ ಮಾತ್ರ ಒಬ್ಬ ನೈಜ ಮುಸಲ್ಮಾನನಾಗಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಮುಸಲ್ಮಾನನಾಗಲು ಸಾಧ್ಯವಿಲ್ಲ. ಅಲ್ ಮುಸ್ಲಿಮು ಮನ್ ಸಲಿಮನ್ ನಾಸು ಮಿನ್ ಲಿಸಾನಿಹಿ ವ ಯದಿಹಿ. ಇನ್ನಿತರ ಎಲ್ಲ ಜನರು ಕೂಡ, ಎಲ್ಲ ಧರ್ಮೀಯರು ಕೂಡ ಈ ಮುಸಲ್ಮಾನನ ಕೈಯಿನಿಂದ, ಅವನ ನಾಲಿಗೆಯಿಂದ ಆ ಜನರನ್ನು ಹಿಂಸಿಸಬಾರದು. ಆ ರೀತಿ ಎಲ್ಲ ಧರ್ಮೀಯರು ಕೂಡ ಇವನ ನಾಲಿಗೆಯಿಂದ, ಇವನ ಕೈಯಿನಿಂದ ಅವರು ಮುಕ್ತಿಗೊಂಡಿದ್ದರೆ ಖಂಡಿತವಾಗಿಯೂ ಅವನಾಗಿದ್ದಾನೆ ನೈಜ ಮುಸಲ್ಮಾನನು ಎಂದು ಮಹಾನ್ ಪ್ರವಾದಿ ಹಜರತ್ ಪೈಗಂಬರ್ ಮುಹಮ್ಮದು ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ಸಾರಿದಂತಹ ಒಂದು ಸಂದೇಶವನ್ನು ಗೌರವಾನ್ವಿತ ಕಾಜಿಯವರಾದಂತಹ ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರು ಇಲ್ಲಿ ಹೇಳಿದರು. ಅಕ್ರಿಮು ಕುಲ್ಲ ಕರೀಮಿ ಕೌಮಿನ್. ನೀವು ಎಲ್ಲ ಸಮುದಾಯದ ಗೌರವಾನ್ವಿತರನ್ನು ನೀವು ಗೌರವಿಸಿ ಎಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತಹ ಒಂದು ಮಾತು. ಅಲ್ಲಿ ಕೇವಲ ಮುಸಲ್ಮಾನರಲ್ಲಿ ಗೌರವಾನ್ವಿತರನ್ನು ಮಾತ್ರ ಗೌರವಿಸಿ ಎಂದು ಹೇಳಲಿಲ್ಲ, ಎಲ್ಲ ಸಮುದಾಯದಲ್ಲೂ ಕೂಡ ಗೌರವಾನ್ವಿತರಿದ್ದಾರೆ, ಎಲ್ಲರನ್ನೂ ಕೂಡ ನೀವು ಗೌರವಿಸಿ ಎಂದು ಮಹಾನ್ ಪ್ರವಾದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರು ಹೇಳುತ್ತಾರೆ. ಮನುಷ್ಯತ್ವ ಅತ್ಯಂತ ಪ್ರಮುಖವಾದದ್ದು. ಒಂದು ಹಿಂದೂ ಮುಸ್ಲಿಮನೇ ಆಗು, ಬೌದ್ಧ ಕ್ರೈಸ್ತನೇ ಆಗು, ಏನಾದರೂ ಆಗು, ಮೊದಲು ಮಾನವನಾಗು. ಹಿಂದುವಾಗಿದ್ದಕ್ಕಿಂತ ಮುಂಚೆ, ಮುಸಲ್ಮಾನನು ಮುಸಲ್ಮಾನನಾಗುವುದಕ್ಕಿಂತ ಮುಂಚೆ, ಕ್ರೈಸ್ತನು ಕ್ರೈಸ್ತನಾಗುವುದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಕಲಿಯಬೇಕಾದದ್ದು ಮನುಷ್ಯನಾಗಲು ನಾವೆಲ್ಲರೂ ಕೂಡ ಕಲಿಯಬೇಕು. ಒಂದು ಜಾಗದಲ್ಲಿ ಒಂದು ಅಪಘಾತ ನಡೆಯಿತು ಎಂದು ಸಂಕಲ್ಪಿಸೋಣ, ಜಸ್ಟ್ ಫಾರ್ ಇಮ್ಯಾಜಿನೇಷನ್. ಆದರೆ ಅಲ್ಲಿ ಆ ಅಪಘಾತಕ್ಕೀಡಾದವರನ್ನು ನಾವು ಸಂರಕ್ಷಿಸಲು ಓಡುತ್ತೇವೆ. ಎಲ್ಲೂ ಕೂಡ ಅವನು ಟೊಪ್ಪಿ ಹಾಕಿದ್ದಾನೆಯೋ ಎಂದು ಮುಸಲ್ಮಾನನು ನೋಡುವುದಿಲ್ಲ, ಅವನ ಹಣೆಯಲ್ಲಿ ಬೊಟ್ಟಿದೆಯೋ ನಾಮವಿದೆಯೋ ಎಂದು ಹಿಂದೂಗಳು ನೋಡುವುದಿಲ್ಲ. ಇದೇ ರೀತಿ ಅವನಲ್ಲಿ ಕ್ರಿಶ್ಚಿಯನ್ನರ ಪ್ರತ್ಯೇಕವಾದಂತಹ ಒಂದು ಚಿಹ್ನೆ ಇದೆಯೋ ಎಂದು ಕ್ರೈಸ್ತರು ನೋಡುವುದಿಲ್ಲ. ಮೊನ್ನೆ ನಾನು ನನ್ನ ಪುಟಾಣಿ ಮಕ್ಕಳಿಗೆ ಬೀಚ್ ತೋರಿಸಲು ಕರೆದುಕೊಂಡು ಹೋದೆ. ಬೀಚಿಗೆ ಹೋದಾಗ ಅಲ್ಲಿ ನಮ್ಮ ಕಾರು ಈ ಮರುಳಿನಲ್ಲಿ ಸಿಲುಕಿಬಿಟ್ಟಿತ್ತು. ಎಷ್ಟೇ ನಮ್ಮ ಕಾರು ಓಡಿಸುವ ಡ್ರೈವರ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿಂದ ಕಾರು ಮೇಲೆ ಎತ್ತಿ ಬರುವುದನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಕೊನೆಯದಾಗಿ ನಾನು ಅತ್ತ ಇತ್ತ ನೋಡಿದೆ, ಯಾರಾದರೂ ಇದ್ದಾರೆಯೋ? ಮುಸಲ್ಮಾನರು ಯಾರೂ ಇಲ್ಲ ಅಲ್ಲಿ. ಎಲ್ಲ ಹಿಂದೂ ಧರ್ಮೀಯದ ಆತ್ಮೀಯರು ಅಲ್ಲಿ ಇದ್ದಾರೆ. ನಮ್ಮ ಡ್ರೈವರ್ ಅವರು ಈ ರೀತಿ ಪರದಾಡುತ್ತಿರುವುದನ್ನು ಕಂಡಾಗ ನಾನು ಯಾರನ್ನೂ ಹೋಗಿ ಕರೆಯಲಿಲ್ಲ. ನಿಮ್ಮ ಈ ಕುಂದಾಪುರ ಆಸುಪಾಸಿನಲ್ಲೇ ಆಗ ಅಲ್ಲಿರುವ ಹಿಂದೂ ಧರ್ಮೀಯರ ಆತ್ಮೀಯರಾದ ನನ್ನ ಮಿತ್ರರು, ಸ್ನೇಹಿತರು ಓಡಿ ಬಂದರು. ಧರ್ಮಗುಳುಗರೆ ಏನಾಯಿತು? ನಾನು ಹೇಳಿದೆ, ಈ ರೀತಿ ನಮ್ಮ ಕಾರು ಸಿಲುಕಿಕೊಂಡು ಬಿಟ್ಟಿದೆ. ಏನು ಬೇಸರ ಪಡಬೇಡಿ, ನಿಮ್ಮ ಮುಖದಲ್ಲಿ ಆತಂಕ ಕಾಣ್ತಾ ಇದೆ, ನೀವೇನು ಬೇಸರ ಪಡೋದು ಬೇಡ, ಇದು ಇಲ್ಲಿ ಸಾಮಾನ್ಯ, ನಮ್ಮ ಕೆಲಸನೇ ಇದು, ಇಲ್ಲಿ ಸಿಲುಕಿಕೊಂಡವರನ್ನು ಇಲ್ಲಿಂದ ಪಾರು ಮಾಡಿಸುವುದು ನಮ್ಮ ಕೆಲಸ ಅಂತ ಹೇಳಿ
ಆ ರೀತಿ ಒಂದು ಸಮಸ್ಯೆ ಈ ಕಡಲ ಕಿನಾರದಲ್ಲಿರುವವರಿಗೆಲ್ಲ ಇದೆ. ಆ ರೀತಿ ಅವರು ಬಂದು ಅಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿಂದ ಹೋಗುವಂತಹ ಒಂದು ಸೌಕರ್ಯವನ್ನು ನಮಗೆ ಮಾಡಿಕೊಟ್ರು. ಇದಾಗಿದೆ ಧರ್ಮ, ಇದಾಗಿದೆ ಧರ್ಮ, ಇದಾಗಿದೆ ಹಿಂದೂ ಧರ್ಮ, ಇದಾಗಿದೆ ಇಸ್ಲಾಂ ಧರ್ಮ, ಇದಾಗಿದೆ ಕ್ರೈಸ್ತ ಧರ್ಮ. ಮನುಷ್ಯನನ್ನು ಮನುಷ್ಯನನ್ನಾಗಿ ನೋಡಲು ನಾನು ಅವರೊಂದಿಗೆ ಹೇಳಿದೆ, ನಿಮ್ಮೊಂದಿಗೆ ದೊಡ್ಡ ಪ್ರೀತಿ ತೋರಿತು. ನಾನು ಅವರನ್ನು ಕರೆದುಕೊಂಡು ಅವರಿಗೆ ಆಮ್ಲೆಟ್ ಹಾಗೂ ಅಲ್ಲಿ ಇರುವಂತಹ ಕೋಲ್ಡ್ ಡ್ರಿಂಕ್ಸ್ ಅನ್ನೆಲ್ಲ ಕುಡಿಸಿದೆ. ನಾನು ಹೇಳಿದೆ, ಇದು ನೀವು ಮಾಡಿದ ಉಪಕಾರಕ್ಕಲ್ಲ, ಕಾರಣ ಇದು ನಿಮ್ಮ ಕರ್ತವ್ಯ. ಹಿಂದೂ ಧರ್ಮವು ಕೂಡ ಸಾರುವ ಸಂದೇಶವೇನು, ಒಬ್ಬ ಯಾವುದಾದರೊಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಅವನು ಯಾವ ಧರ್ಮೀಯನಾಗಲೂ ಅವನನ್ನು ನೀವು ಸಂರಕ್ಷಿಸಬೇಕು. ಬಸವಣ್ಣ ಹೇಳಿಲ್ವಾ, ದಯವಿಲ್ಲದ ಧರ್ಮವ ದಾವುದಯ್ಯ, ದಯ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಪ್ರತಿಯೊಂದು ಧರ್ಮದ ಮೂಲ ಅದು ದಯೆ. ಸರ್ವೇ ಜನೋ ಸುಖಿನೋ ಭವಂತು, ಎಲ್ಲ ಜನರಿಗೂ ಕೂಡ ಸುಖ ಸಿಗಬೇಕು. ವಸುದೈವ ಕುಟುಂಬಕ್ಕಂ, ಇಲ್ಲಿರುವ ಎಲ್ಲ ಕುಟುಂಬದವರು ಕೂಡ ನೆಮ್ಮದಿಯಿಂದ ಬಾಳ್ಬೇಕು. ನಮ್ಮ ಮಸೀದಿಯ ಅಧ್ಯಕ್ಷರು ಮುನೀರ್ ಸಾಹೇಬ್ರವರ ಮಾತನ್ನು ಕೇಳಿದಾಗ ಖಂಡಿತವಾಗಿಯೂ ಜನಸಾಲೆಯಲ್ಲಿರುವ ಹಿಂದೂ ಧರ್ಮೀಯರೊಂದಿಗೆ ದೊಡ್ಡ ಅಭಿಮಾನ ತೋರ್ತಾ ಇದೆ. ಇಲ್ಲಿ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ, ತಪ್ಪು ತಿಳುವಳಿಕೆಗಳು ಈ ಕಾಲದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರು ಬಹುಶಃ ಈ ವೇದಿಕೆಯಲ್ಲಿ ಕುಳಿತಿರುವಂತಹ ಗಣ್ಯ ಅತಿಥಿಗಳ ಪೈಕಿ ಅತ್ಯಂತ ಹಿರಿಯರನ್ನಾಗಿ ನಾನು ನನ್ನ ಹಿಂಭಾಗದ ಸಾಲಿನತ್ತ ನಾನು ನೋಡಲಿಲ್ಲ. ಮುಂಚೂಣಿಯಲ್ಲಿ ಕೂರುವಾಗ ಅತ್ಯಂತ ಹಿರಿಯ ವ್ಯಕ್ತಿತ್ವ ನಮ್ಮ ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರಾಗಿದ್ದಾರೆ. ಉಸ್ತಾದರವರು ಹೇಳಿದಂತಹ ಒಂದು ಮಾತು, ನನ್ನ ಸಣ್ಣ ಪ್ರಾಯದಲ್ಲಿ ಎಲ್ಲೂ ಕೂಡ ನಾನು ಈ ಕೋಮು ಸಾಮರಸ್ಯಕ್ಕೆ ಧಕ್ಕೆಯಾಗುವಂತಹ ಒಂದು ಕೆಲಸವನ್ನು ನಾನು ಕಾಣಲಿಲ್ಲ, ನಾನು ಕೇಳಲೂ ಇಲ್ಲ ಅಂತ ಶೇಖುನಾ ಝೈನುಲ್ ಉಲಮಾ ಉಸ್ತಾದರವರು ಹೇಳಿದರು. ನಾನು ಹೇಳಿ ಬರ್ತಾ ಇರೋದು, ಆದರೆ ಇವತ್ತು ಕೆಲವು ಕಡೆಗಳಲ್ಲಿ ಇದೆಲ್ಲ ನಡೀತಾ ಇದೆ. ಅದಕ್ಕೆ ಅತ್ಯಂತ ಹೆಚ್ಚಾಗಿ ಪ್ರಚೋದನೆ ನೀಡ್ತಾ ಇರೋದು ಸೋಷಿಯಲ್ ಮೀಡಿಯಾಗಳು. ಸಣ್ಣ ಒಂದು ಘಟನೆ ಎಲ್ಲಾದರೂ ಒಂದು ಆದರೆ ಅದನ್ನು ಪರ್ವತೀಕರಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ಲಾಗಿ ವೈರಲ್ ಮಾಡಿಸಿ ಇನ್ನಿತರ ಎಲ್ಲಾ ಜಾಗಗಳಲ್ಲೂ ಕೂಡ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲು ಕೆಲವು ಮಂದಿ ಪ್ರಯತ್ನ ಪಡುತ್ತಿದ್ದಾರೋ ಎಂಬಂತ ಒಂದು ಸಂದೇಹ ನಿಮ್ಮೆಲ್ಲರ ಮನದಲ್ಲಿರುವ ಹಾಗೆ ನನ್ನ ಮನದಲ್ಲೂ ಇದೆ. ಖಂಡಿತವಾಗಿಯೂ ಅವರಿಗೆ ಧರ್ಮ ಇಲ್ಲ, ಅವರಿಗೆ ಧರ್ಮವನ್ನು ಹೇಳಲು ಸಾಧ್ಯವಿಲ್ಲ. ನೀವು ಕೇಳಬಹುದು, ಕೆಲವರು ಹೇಳುವುದುಂಟು, ಪವಿತ್ರ ಇಸ್ಲಾಮಿನಲ್ಲಿ ಒಂದು ವಿಚಾರ ಮಾತ್ರ ಹೇಳಿ ನಾನು ಇಲ್ಲಿ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಇಲ್ಲಿ ಮಾತನಾಡಲು ಬಂದದ್ದಲ್ಲ, ನಿಮ್ಮ ಸಂತೋಷದಲ್ಲಿ ಒಂದು ಕೂಡಿ ನಮ್ಮ ಸಂತೋಷವನ್ನು ಹಂಚುವುದಕ್ಕಾಗಿ ಮಾತ್ರ ಇಲ್ಲಿ ಬಂದಿದ್ದೇನೆ. ಕೆಲವರು ಹೇಳುವುದುಂಟು, ಪವಿತ್ರ ಕುರಾನಿನಲ್ಲಿ ಅಜಾನ್ ಕರೆ ಎಂದು ಹೇಳಿದರೆ ಏನು, ಹಿಂದೂ ದೇವಸ್ಥಾನಗಳ ಒಳಭಾಗದಿಂದ ಓಂ ಶಾಂತಿ ಶಾಂತಿ ಶಾಂತಿ, ಶಾಂತಿಯ ಸಂದೇಶವನ್ನು ಕೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಫಾದರ್ ರವರ ನಮ್ಮ ವೇದಿಕೆಯಲ್ಲಿದ್ದಾರೆ. ಯು ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುವನ್ನು ಕೂಡ ನೀನು ಪ್ರೀತಿಸು ಎಂದಾಗಿದೆ ಜೀಸಸ್ ಕ್ರೈಸ್ಟ್ ಸಾರಿದಂತಹ ಒಂದು ಸಂದೇಶ. ದ್ವೇಷವನ್ನು ತೊಲಗಿಸಿ ಪ್ರೇಮವನ್ನು ಬೆಳಗಿಸಲು ಬಂದ ನಮ್ಮ ಯೇಸುವಿಗೆ ನಮೋ ನಮೋ. ಯೇಸುವಿಗೆ ನಮಸ್ಕಾರವನ್ನು ಸಲ್ಲಿಸುವಾಗ ಇಗರ್ಜಿಗಳ ಒಳಭಾಗದಿಂದ ಕೇಳುವಂತಹ ಮಾತು, ದ್ವೇಷವನ್ನು ತೊಲಗಿಸಿ ಪ್ರೇಮವನ್ನು ಬೆಳಗಿಸಲು ಬಂದ ನಮ್ಮ ಯೇಸುವಿಗೆ ನಮೋ ನಮೋ ಎಂಬಂತಹ ಉದಾತ್ತವಾದಂತಹ ಒಂದು ಸಂದೇಶ. ನಾನು ಹೇಳಿ ಬರ್ತಾ ಇರುವುದು, ಪ್ರತಿಯೊಂದು ಧರ್ಮದ ಸಂದೇಶ ಏನು ಎಂಬುದು ಆಯಾ ಧರ್ಮದ ಗುರುಗಳಿಗೆ ತಿಳುವಳಿಕೆ ಇರುತ್ತದೆ. ಈಗ ಹಿಂದೂ ಧರ್ಮದ ಬಗ್ಗೆ ನೌಫಲ್ ಸಕಾಫಿ ಅಲ್ಲ ಮಾತನಾಡಬೇಕಾದದ್ದು. ನನಗೆ ಸರ್ವೇ ಜನೋ ಸುಖಿನೋ ಭವಂತು ಎಂಬುದನ್ನು ನಾನು ಕಂಠಪಾಠ ಮಾಡಿರಬಹುದು 2 ಜಾಗದಲ್ಲಿ ಹೋಗಿ ಭಾಷಣ ಮಾಡಲು. ಇದೇ ರೀತಿ ವಸುದೈವ ಕುಟುಂಬಕ್ಕಂ ಅದು ಕೂಡ. ಆದರೆ ಹಿಂದೂ ಧರ್ಮದ ನಿಜವಾದ ಸಂದೇಶ ಏನು ಎಂದು ಹೇಳಬೇಕಾದದ್ದು ಹಿಂದೂ ಧರ್ಮದ ಸ್ವಾಮೀಜಿಗಳು. ಕಾರಣ ಅವರು ದೀರ್ಘಕಾಲ ಹಿಂದೂ ಧರ್ಮದ ಬಗ್ಗೆ ಅಧ್ಯಯನ ಮಾಡಿದರು. ಕೇವಲ ಒಬ್ಬ ಹಿಂದೂ ಅಂತ ಮಾತ್ರ ಅಲ್ಲ, ಅಧ್ಯಯನ ಮಾಡಿ ಹಿಂದೂ ಧರ್ಮದ ನಿಜವಾದ ಸಂದೇಶ ಏನು ಎಂದು ಹೇಳಬೇಕಾದದ್ದು ಅವರು. ಅದರ ಕೆಲವರಿದ್ದಾರೆ, ಅವರು ನಿಜವಾದ ಸ್ವಾಮೀಜಿಗಳಲ್ಲ, ಆದರೂ ಸ್ವಾಮೀಜಿಯ ಡೂಪ್ಲಿಕೇಟ್ ಬಟ್ಟೆಯನ್ನು ಹಾಕಿ ಬಂದು ಸ್ವಾಮೀಜಿ ಅಂತ ಹೇಳಿ ಮೈಕಿನ ಮುಂದೆ ಭಾಷಣ ಮಾಡೋರಿದ್ದಾರೆ. ಅವರು ನಿಜವಾದ ಸ್ವಾಮೀಜಿಗಳಲ್ಲ. ನಿಜವಾದ ಸ್ವಾಮೀಜಿಗಳು ಹಿಂದೂ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅರಿತು ಕಲಿತು ನಂತರ ಹಿಂದೂ ಧರ್ಮ ಏನೆಂದು ಜನರ ಮುಂದೆ ಹೇಳುವವರು ನಿಜವಾದ ಸ್ವಾಮೀಜಿಗಳು. ಇದೇ ರೀತಿ ನಮ್ಮ ಇಗರ್ಜಿಯ ಫಾದರ್ ಅವರು ತುಂಬಾ ಉತ್ತಮವಾದ ರೀತಿಯಲ್ಲಿ ಅವರು ಮಾತನಾಡಿದರು. ಅವರು ಮಾತನ್ನು ಕೇಳುವಾಗ ಅವರು ಖಂಡಿತವಾಗಿಯೂ ಕ್ರೈಸ್ತ ಧರ್ಮದ ಬಗ್ಗೆ ಕಲಿತಿದ್ದಾರೆ ಎಂಬುದರಲ್ಲಿ ಸಂದೇಹವಿಲ್ಲ.
ಅವರು ಕ್ರೈಸ್ತ ಧರ್ಮ ಅಂದರೆ ಏನು ಅಂತ ಅವರು ಹೇಳಬೇಕು. ಇಸ್ಲಾಂ ಧರ್ಮ ಏನು ಎಂದು ಹೇಳಬೇಕಾದದ್ದು ಮುಸ್ಲಿಂ ಧರ್ಮಗಳು. ನಾನು 13 ವರ್ಷಗಳ ಕಾಲ ಇಸ್ಲಾಂ ಧರ್ಮದ ಬಗ್ಗೆ ಕಲಿತೆ. 13 ವರ್ಷದ ನಂತರ ಈಗಲೂ ಕೂಡ ನನ್ನ ಶಿಷ್ಯಂದಿರಿಗೆ ಇಸ್ಲಾಂ ಅಂದು ಏನು ಎಂಬುದನ್ನು ನಾನು ಕಲಿಸಿಕೊಡ್ತಾ ಇದ್ದೇನೆ ಅಂತ ಮಾತ್ರವಲ್ಲ, ಪ್ರತಿದಿನ ಕೂಡ ರಾತ್ರಿ ನಮ್ಮ ಮುಸಲ್ಮಾನರಿಗೆ ಮಾತ್ರ, ಇದೀಗ ಸೌಹಾರ್ದ ವೇದಿಕೆ ಇಲ್ಲಿ ಎಲ್ಲರೂ ಕೂಡ ಇದ್ದಾರೆ, ಆದರೆ ಮುಸ್ಲಿಂ ಯುವಕರು ಯುವತಿಯರಿಗೆ ಮಾತ್ರ ಧಾರ್ಮಿಕ ಸಂದೇಶವನ್ನು ಕೊಡಲು, ಧಾರ್ಮಿಕ ಪ್ರವಚನಕ್ಕಾಗಿ ಈಗಲೂ ಕೂಡ ನಾನು ಪ್ರತಿದಿನ ರಾತ್ರಿ ಹೋಗ್ತಾ ಇದ್ದೇನೆ. ನೌಫಲ್ ಸಕಾಫಿ ಕಳಸ ಎಂಬ ಯೂಟ್ಯೂಬ್ ಅನ್ನು ನೀವು ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿದರೆ ನನ್ನ ಭಾಷಣವನ್ನು ನಿಮಗೆ ಕೇಳಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ಕೂಡ ಅಜಿಲಮೊಗರ ಆಸುಪಾಸಿನಲ್ಲಿ ಇವತ್ತು ರಾತ್ರಿ ನನಗೆ ನಮ್ಮ ಧಾರ್ಮಿಕ ಮತ ಪ್ರವಚನ ಇದೆ. ನಾನು ಯಾತಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ ಅಂತ ಕೇಳಿದರೆ, ಇಲ್ಲಿ ಹಿಂದೂಗಳು ಇನ್ನಿತರ ಧರ್ಮೀಯರೆಲ್ಲರೂ ಕೂಡ ಸೇರಿದ್ದರಿಂದ ಮಾತ್ರ ಇಲ್ಲಿ ಒಂದು ಸೌಹಾರ್ದ ಭಾಷಣವನ್ನು ನಾನು ಮಾಡ್ತಾ ಇದ್ದೇನೆ ಎಂದು ಯಾರು ಕೂಡ ತಪ್ಪು ತಿಳುವಳಿಕೆ ಮಾಡಬಾರದು. ಬದಲಾಗಿ ಮುಸಲ್ಮಾನರು ಮಾತ್ರ ಸೇರುವಂತಹ ಜಾಗಗಳಲ್ಲೂ ಕೂಡ ಮುಸ್ಲಿಂ ಯುವಕರಿಗೂ ಯುವತಿಯರಿಗೂ ನಾವು ಕೊಡುವಂತಹ ಸಂದೇಶ ಎಲ್ಲಾ ಧರ್ಮೀಯರೊಂದಿಗೂ ಕೂಡ ಸೌಹಾರ್ದತೆಯಿಂದ, ಒಗ್ಗಟ್ಟಿನಿಂದ, ಐಕ್ಯತೆಯಿಂದ, ಸಹಬಾಳ್ವೆಯಿಂದ ಜೀವಿಸಬೇಕು ಎಂಬಂತಹ ಆ ಒಂದು ಸಂದೇಶ. ಅದು ನಮ್ಮ ದೇಶದ ಪ್ರಗತಿಗೆ, ನಮ್ಮ ದೇಶದ ಇಂಪ್ರೂವ್ಮೆಂಟ್, ನಮ್ಮ ದೇಶದ ಡೆವಲಪ್ಮೆಂಟ್, ಆ ಇಂಪ್ರೂವ್ಮೆಂಟಿಗೂ ಡೆವಲಪ್ಮೆಂಟಿಗೂ ಅತ್ಯಂತ ಅಗತ್ಯವಾಗಿದೆ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಹಿಂದೂ ಧರ್ಮದ ದೇವಸ್ಥಾನಗಳ ಒಳಭಾಗದಿಂದ ಓಂ ಶಾಂತಿ ಎಂಬ ಮಂತ್ರವು ಕೇಳುವಾಗ ಅಥವಾ ಭಜನೆಗಳು ಕೇಳುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಹಿಂದೂ ಧರ್ಮದ ದೇಗುಲವಿದೆ. ಬೆಳಗ್ಗೆ ಭಜನೆಗಳು ಕೇಳ್ತಾ ಇವೆ. ಇಷ್ಟರ ತನಕ ನನಗೆ ಅದೊಂದು ಅಲರ್ಜಿ ಆಗಿ ನನಗೆ ಕಾಣಲಿಲ್ಲ. ಆ ಭಜನೆ ಕೇಳುವಾಗ ನಮಗೂ ಕೂಡ ಸಂತೋಷವಾಗುತ್ತದೆ. ಕಾರಣ ಶಾಂತಿಯ ಸಂದೇಶ, ಸೌಹಾರ್ದತೆಯ ಸಂದೇಶ. ಹಿಂದೂ ಧರ್ಮೀಯದ ಆರಾಧನಾ ಕೇಂದ್ರಗಳು, ಇಸ್ಲಾಂ ಧರ್ಮದ ಮಸೀದಿಗಳಿಂದ ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ಎಂದು ಹೇಳಿದರೆ ಅದರ ಅರ್ಥವೇನು? ಅಲ್ಲಾಹು ಅಕ್ಬರ್, ಅಲ್ಲಾಹನು ದೊಡ್ಡವನು. ಮುಸಲ್ಮಾನರಾದ ನಾವು ಯಾರು ಕೂಡ ದೊಡ್ಡವರಲ್ಲ, ನಾವೆಲ್ಲರೂ ಅಲ್ಲಾಹನ ದಾಸರು. ನಂತರ ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಸಂದೇಶದ ಮೇಲೆ ನಂಬಿಕೆಯನ್ನು ಇಡ್ತಾ ಇದ್ದೇನೆ. ಯಾರನ್ನೂ ಕೂಡ ನಂಬಿಕೆ ಇಡಲು ಬಲವಂತ ಮಾಡ್ತಾ ಇಲ್ಲ. ಈ ಅಜಾನಿನ ಅರ್ಥವೇನೆಂದು ಹೇಳಬೇಕಾದದ್ದು ನಾವು. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಎಂದು ಹೇಳಿದರೆ ಅರಬಿ ಪದದ ಅರ್ಥ ಲಾ ಇಲಾಹ ಇಲ್ಲಲ್ಲಾಹ್ ಎಂಬ ಇಸ್ಲಾಮಿನ ವಿಶ್ವಾಸದ ಮೇಲೆ ನಾನು ನಂಬಿಕೆಯನ್ನು ಇಡ್ತಾ ಇದ್ದೇನೆ. ಎಲ್ಲರೂ ನಂಬಿಕೆ ಇಡಬೇಕು ಅಂತ ಯಾರ ಹತ್ರ ಒತ್ತಾಯ ಮಾಡ್ತಾ ಇಲ್ಲ. ವಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ರಸೂಲುಲ್ಲಾಹಿ, ಅಲ್ಲಾಹನ ಪ್ರವಾದಿ ವರ್ಯರು, ಪ್ರವಾಚಕರು ಎಂಬ ಆ ಒಂದು ದೊಡ್ಡ ಸಂದೇಶದ ಮೇಲೆ ನಾನು ನಂಬಿಕೆಯನ್ನು ಇಡ್ತಾ ಇದ್ದೇನೆ. ನಂತರ ಹಯ್ಯ ಅಲಾ ಸ್ವಲಾ, ಆ ನಂಬಿಕೆಯನ್ನಿಟ್ಟಂತಹ ಮುಸಲ್ಮಾನರೊಂದಿಗೆ ನೀವು ಮಸೀದಿಯತ್ತ ಬಂದು ನಮಾಜ್ ಮಾಡಿರಿ. ಎಲ್ಲರನ್ನು ಕರೆದು ಮಸೀದಿಯತ್ತ ಬಂದು ನಮಾಜ್ ಮಾಡಕ್ಕಲ್ಲ. ಹಯ್ಯ ಅಲಾ ಸ್ವಲಾ, ಈ ನಂಬಿಕೆ ಇರುವ ಮುಸಲ್ಮಾನರೇ, ನೀವು ಪುರುಷರಾದ ನೀವು ಮನೆಯಲ್ಲಿ ನಮಾಜ್ ಮಾಡಬೇಕಾದವರಲ್ಲ. ಹಯ್ಯ ಅಲಾ ಸ್ವಲಾ, ಬನ್ನಿ ಮಸೀದಿಗೆ ಬನ್ನಿ ನಮಾಜ್ ಮಾಡಿ. ಹಯ್ಯ ಅಲಲ್ ಫಲಾ, ಆ ರೀತಿ ನೀವು ವಿಶ್ವಾಸವಿಟ್ಟಂತಹ ನಿಮ್ಮ ಮಸೀದಿ, ಆ ಮಸೀದಿಯ ಮೇಲೆ ನೀವು ನಮಾಜ್ ಮಾಡಿದರೆ, ಅಲ್ಲಿ ಬಂದು ನಮಾಜ್ ಮಾಡಿದರೆ ಖಂಡಿತವಾಗಿ ನೀವು ವಿಜಯಿಗಳಾಗುತ್ತೀರಿ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹನು ದೊಡ್ಡವನು, ಲಾ ಇಲಾಹ ಇಲ್ಲಲ್ಲಾಹ್, ಆ ಅಲ್ಲಾಹನ ಮೇಲೆ ನಾನು ನಂಬಿಕೆಯನ್ನು ಇಡುತ್ತೇನೆ. ಇಷ್ಟು ಮಾತ್ರ ಇರೋದು ವಿನಃ ಎಲ್ಲ ಧರ್ಮೀಯರಿಗೂ ಕೂಡ ಬಲವಂತ ಮಾಡುವಂತಹ ಒಂದು ಸಂದೇಶ ಎಲ್ಲೂ ಕೂಡ ಅಜಾನ್ನಲ್ಲಿ ಇಲ್ಲ ಎಂದು ನಾನು ನನ್ನ ಶಬ್ದವನ್ನು ಶ್ರವಿಸುತ್ತಿರುವ ಇತರ ಧರ್ಮೀಯರೊಂದಿಗೆ ಬಹಳ ಸ್ನೇಹಪೂರ್ವಕ ಹೇಳುತ್ತಾ ನಾನು ನನ್ನ ಮಾತುಗಳಿಗೆ ಕಡಿವಾಣ ಹಾಕುತ್ತೇನೆ. ಕೆಲವು ಜಾಗಗಳಲ್ಲೆಲ್ಲ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ, ಕುರಾನಿನಲ್ಲಿ ಎಲ್ಲ ಹಿಂದೂಗಳನ್ನು ಕೂಡ ಕೊಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ. ಕುರಾನಿನಲ್ಲಿ ಆ ರೀತಿ ನಿಜ ಅಂತ ಹೇಳೋದಾದ್ರೆ ಇದನ್ನು ಕೇಳುವಾಗ ನಮಗೆ ತುಂಬಾ ಏನು ಒಂದು ಹೆದರಿಕೆ. ನಮ್ಮ ಈ ದೇಶದ ಸೌಹಾರ್ದತೆ ಎಲ್ಲಿ ನಷ್ಟ ಹೊಂದಿ ಹೋಗುತ್ತದೆ ಅಂತ. ಕಾರಣ ಈ ಕುರಾನಿನಲ್ಲಿ ಹಿಂದೂಗಳನ್ನು ಕೊಲ್ಲಬೇಕು ಎಂದು ಹೇಳಿದರೆ ಹಿಂದೂಗಳು ಸುಮ್ಮನೆ ಬಿಡ್ತಾರೆ? ಅಥವಾ ಹಿಂದೂ ಧರ್ಮದಲ್ಲಿ ಆ ರೀತಿಯ ಸಂದೇಶ ಇದೆಯಾ? ಇಲ್ಲ. ಕ್ರೈಸ್ತ ಧರ್ಮದಲ್ಲಿ ಇಲ್ಲ. ಕುರಾನಿನಲ್ಲಿ ಏನು ಇದೆ ಎಂದು ಹೇಳಬೇಕಾದದ್ದು ಕುರಾನನ್ನು ಕಲಿತ. ಭಗವದ್ಗೀತೆ ನನಗೆ ಕಲಿಬಹುದು, ಮಹಾಭಾರತ ನನಗೆ ಕಲಿಬಹುದು, ಆದರೆ ನಿಜವಾದ ಭಗವದ್ಗೀತಾ ಅರ್ಥವಾಗುವುದು ಹಿಂದೂಗಳಿಗೆ ಮಾತ್ರ. ನಿಜವಾದ ಸ್ವಾಮೀಜಿಗಳಿಗೆ ನಾನು ಹೇಳಿದಲ್ವಾ,
ಎಲ್ಲ ಹಿಂದೂ ಧರ್ಮೀಯರಿಗೆ ಭಗವದ್ಗೀತೆಯ ಸಂದೇಶ ಸಂಪೂರ್ಣವಾಗಿ ಗೊತ್ತಿದೆ ಎಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಕುರಾನಿನ ಸಂಪೂರ್ಣವಾದ ಸಂದೇಶ ಎಲ್ಲ ಮುಸಲ್ಮಾನರಿಗೂ ಗೊತ್ತಿದೆ ಎಂದು ಹೇಳುವಂತಹ ಒಂದು ಧೈರ್ಯ ನನಗೂ ಇಲ್ಲ. ಅದರ ಬಗ್ಗೆ ತಿಳುವಳಿಕೆ ಇರುವಂತಹ ಧರ್ಮಗುರುಗಳಿದ್ದಾರೆ. ನಮ್ಮ ಶೈಖುನಾ ಝೈನುಲ್ ಉಲಮಾ ಉಸ್ತಾದರವರು ಅದರ ಬಗ್ಗೆ ಆಳವಾದ ಜ್ಞಾನವನ್ನು ಕಲಿತು ಇವತ್ತು ನಮ್ಮ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈ 3 ಜಿಲ್ಲೆಗಳಲ್ಲಿ ಹಲವಾರು ನಮ್ಮ ಮಸೀದಿ ಮೊಹಲ್ಲಾಗಳ ಕಾಜಿ ಸುಪ್ರೀಂ ಅವರು ಈ 3 ಜಿಲ್ಲೆಗಳಲ್ಲೂ ಕೂಡ ಈ ಮಸೀದಿಗಳಲ್ಲಿ ಏನೆಲ್ಲ ನಡೆಯಬೇಕು, ಏನೆಲ್ಲ ವಿಚಾರಗಳು ನಡೆಯಬೇಕು ಎಂಬುದಕ್ಕೆ ನಾಯಕತ್ವವನ್ನು, ನೇತೃತ್ವವನ್ನು ಕೊಡುವವರು ನಮ್ಮ ಆಧ್ಯಾತ್ಮಿಕ ನಾಯಕರಾದಂತಹ ಶೈಖುನಾ ಝೈನುಲ್ ಉಲಮಾ ಮಾಣಿ ಉಸ್ತಾದರವರಾಗಿದ್ದಾರೆ. ನಾನು ಹೇಳಿ ಬರ್ತಾ ಇರೋದು ಅವರಿಗೆ ಗೊತ್ತು. ಅವರತ್ತ ಬಂದು ನೀವು ಕೇಳಿ, ಇಸ್ಲಾಮಿನಲ್ಲಿ ಹಿಂದೂಗಳನ್ನು, ಮುಸಲ್ಮಾನರೆಲ್ಲರನ್ನು ಎಲ್ಲರನ್ನು ಕೂಡ ಕೊಂದು ಹಾಕಬೇಕು ಎಂಬ ಸಂದೇಶ ಇದೆಯಾ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಕೆಲವರು ಅದನ್ನು ಹೇಳುವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿ ನಂತರ ಊರಿನಲ್ಲಿರುವ ಎಲ್ಲ ಕೋಮು ಸೌಹಾರ್ದತೆಗಳ ಧಕ್ಕೆ ಉಂಟು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದಕ್ಕೆ ವಿರುದ್ಧವಾಗಿ ಎಲ್ಲ ಧರ್ಮೀಯರು ಪ್ರೀತಿಯಿಂದ, ಪ್ರೇಮದಿಂದ, ನಾನು ಯಾವಾಗಲೂ ಕೂಡ ಹೇಳುವಂತ ಒಂದು ಮಾತು ಇದೆ, ಅದನ್ನು ಹೇಳಿ ಕೊನೆಗೊಳಿಸ್ತಾ ಇದ್ದೇನೆ. APJ ಅಬ್ದುಲ್ ಕಲಾಂ ರವರು ಹೇಳಿದ ಒಂದು ಮಾತು ಇದೆ. ಅವರತ್ರ ಮಕ್ಕಳೆಲ್ಲ ಬಂದು ಒಂದು ಶಾಲಾ ವಠಾರಕ್ಕೆ ಹೋದಾಗ ಅವರತ್ರ ಮಕ್ಕಳು ಬಂದು ಕೇಳ್ತಾ ಇದ್ದಾರೆ, ತಾವು ಯಾತಕ್ಕಾಗಿ ಕೂದಲನ್ನು ಈ ರೀತಿ ಕೂದಲನ್ನು ಬಿಡ್ತಾ ಇರೋದು? ಕಟ್ ಮಾಡಿದ್ರೆ ತುಂಬಾ ಹ್ಯಾಂಡ್ಸಮ್ ಗೈ ಆಗಿ ತಮ್ಮನ್ನು ನೋಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅಲ್ವಾ? ಆಗ ಅವರು ಹೇಳಿದಂತ ಮಾತು, ಐ ಆಮ್ ನಾಟ್ ಎ ಹ್ಯಾಂಡ್ಸಮ್ ಗೈ. ನಾನೊಬ್ಬ ಹ್ಯಾಂಡ್ಸಮ್ ಗೈ ಏನೂ ಅಲ್ಲ, ಬಟ್ ಐ ಕ್ಯಾನ್ ಗಿವ್ ಮೈ ಹ್ಯಾಂಡ್ ಟು ಸಮ್ ಒನ್ ಹೂ ನೀಡ್ ಹೆಲ್ಪ್. ಯಾರಿಗಾದರೂ ಸಹಾಯ ಅಗತ್ಯವಿದೆಯಾ? ಎಲ್ರಿಗೂ ಕೂಡ ನಾನು ಸಹಾಯ ಮಾಡಲು ಸದಾ ಸಿದ್ಧನಾಗಿದ್ದೇನೆ. ನಂತರ ಅವರು ಹೇಳಿದ ಒಂದು ಮಾತು ಇದೆ, ಬಿಕಾಸ್ ಬ್ಯೂಟಿ ಇನ್ ದ ಹಾರ್ಟ್, ನಾಟ್ ಇನ್ ದ ಫೇಸ್. ನಿಜವಾದ ಸೌಂದರ್ಯ ಎಂಬುದು ಅದು ಖಂಡಿತವಾಗಿಯೂ ನಮ್ಮ ಮುಖದಲ್ಲಲ್ಲ, ಬದಲಾಗಿ ನಮ್ಮ ಹೃದಯದಲ್ಲಾಗಿದೆ. ಆದ್ದರಿಂದಲೇ ವಿ ಕಾಂಟ್ ಹೆಲ್ಪ್ ಎವ್ರಿವನ್. ಎಲ್ಲರನ್ನೂ ಸಹಾಯ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ, ಇದೆಯಾ? ಎಲ್ರಿಗೂ ಕೂಡ ಸಹಾಯ ಮಾಡಲು ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಬಟ್ ಎವ್ರಿವನ್ ಕ್ಯಾನ್ ಹೆಲ್ಪ್ ಸಮ್ವನ್. ಎಲ್ಲರೂ ಕೂಡ ಕೈ ಜೋಡಣೆ ಮಾಡಿದರೆ ಯಾರಿಗಾದರೂ ನಮ್ಮಿಂದ ಒಂದು ಉಪಕಾರ ಸಿಗಲು ಸಾಧ್ಯವಿದೆ. ಆದ್ದರಿಂದ ಈ ಎವ್ರಿವನ್ ಎಂಬುದರಲ್ಲಿ ಎಲ್ಲ ಹಿಂದೂ ಧರ್ಮೀಯರ, ನನ್ನ ಆತ್ಮೀಯರಾದ ಸ್ನೇಹಿತರು, ಕ್ರೈಸ್ತರು, ಮುಸಲ್ಮಾನರು, ಎಲ್ಲ ಧರ್ಮೀಯರು ಕೂಡ ಕೈ ಜೋಡಿಸುವುದಾದರೆ ಖಂಡಿತವಾಗಿಯೂ ಈ ದೇಶವನ್ನು ಅತ್ಯಂತ ಉದಾತ್ತವಾದಂತಹ ಒಂದು ದೇಶವನ್ನಾಗಿ ಮಾರ್ಪಡಿಸಲು ನಮ್ಮಿಂದ ಸಾಧ್ಯವಿದೆ ಎಂಬುದರಲ್ಲಿ ಸಂದೇಹವಿಲ್ಲ ಎಂದು ಮಾತ್ರ ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುವಾಗ ನಮ್ಮ ಹಸನ್ ಜನ್ಸಾಲೆರವರು ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನಮ್ಮ ವೇದಿಕೆಯಲ್ಲಿ ಹಲವಾರು ಅತಿಥಿಗಳಿದ್ದಾರೆ. ಈ ನಮ್ಮ ಈ ಮಸೀದಿಗಾಗಿ ಸಹಾಯ ಮಾಡಿದವರು, ತುಂಬಾ ಬೆಂಬಲವನ್ನು ಕೊಟ್ಟವರು, ಎಲ್ಲ ಧರ್ಮೀಯರು, ಜಾತಿ ಮತಗಳ ಧರ್ಮಗಳ ವ್ಯತ್ಯಾಸವಿಲ್ಲದೆ ಎಲ್ಲ ರಾಜಕೀಯ ಪಕ್ಷದ ಹಿರಿಯರಿದ್ದಾರೆ, ನಾಯಕರಿದ್ದಾರೆ, ಹಲವಾರು ಕ್ಷೇತ್ರದ ಮುಖಂಡರಿದ್ದಾರೆ. ಪ್ರತ್ಯೇಕವಾಗಿ ನನ್ನ ಇಲ್ಲಿ ಅಧ್ಯಕ್ಷರವರು ಪ್ರತ್ಯೇಕವಾಗಿ ಸ್ಮರಿಸಿದಂತಹ ಅತಿಥಿಗಳ ಪೈಕಿ ನನ್ನ ಆತ್ಮೀಯರಾದಂತಹ ಹೆನ್ನೆಬೈ ಅಲ್ತಾಫ್ ಸಾಹೇಬ್ರವರು, ನಾನು ಅತ್ಯಂತ ಹೆಚ್ಚಾಗಿ ಪ್ರೀತಿಸುವಂತಹ ನನ್ನ ಓರ್ವ ಬ್ರದರ್ ನಂಗೆ ನಾನು ಕಾಣುವಂತಹ ಅವರ ವ್ಯಕ್ತಿತ್ವ, ಅವರನ್ನು ಕೂಡ ಸಂತೋಷ ಪಡಿಸುವಂತಹ ಒಂದು ನಿಟ್ಟಿನಲ್ಲಾಗಿದೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಬಂದಿರುವುದು. ಈ ಊರಿನ ಎಲ್ಲರ ಸಂತೋಷದೊಂದಿಗೆ ಒಂದು ಪಾಲ್ಗೊಂಡು ನಿಮ್ಮ ಸಂತಸವನ್ನು ಈ ರೀತಿ ತೆಗೆದು ಪಡೆದು ನನ್ನ ಸಂತೋಷವನ್ನು ಆ ಕಡೆ ಹಂಚುವುದಕ್ಕಾಗಿ ಮಾತ್ರ ಇಲ್ಲಿ ಬಂದಿದ್ದೇನೆ ಎಂದು ಮಾತ್ರ ಹೇಳಿ ನಿಮ್ಮೆಲ್ಲರ ಪ್ರಾರ್ಥನೆಯಲ್ಲಿ ಸೇರಿಸಬೇಕು ಎಂದು ವಿನಂತಿಸುತ್ತಾ ನನ್ನ ಈ ಮಾತುಗಳಿಗೆ ಕಡಿವಾಣ ಹಾಕುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.